ಅಪ್ಪ, ಜಯ ಫೋನ್ ಮಾಡಿದ್ಲು ಕಣಪ್ಪ. ಏನೋ ಜಯವನ ಏನಂತಪ್ಪ? ಹುಷಾರಾಗಿ ಅವಳಂತ, ಮಕ್ಕಳು ಗಂಡ ಎಲ್ಲ ಚೆನ್ನಾಗವ್ರಂತ. ಅಯ್ಯೋ ಅದೇನಪ್ಪ, ಅವಳು ಗಂಡಂದು ಯಾವಾಗಲೂ ಇದ್ದಿದ್ದೇನೆ, ಏನೋ ಕಿತಾಪತಿ ಮಾಡಿರಬೇಕು. ಫೋನಲ್ಲಿ ಏನು ಹೇಳಲಿಲ್ಲ. ಹಣ ಅರ್ಜೆಂಟಾಗಿ ಬಾ ಮಾತಾಡಬೇಕು, ಸ್ವಲ್ಪ ಮನೇಲಿ ಕಿರಿಕಿರಿ ಆಗೈತೆ ಅಂತ ಅಂದ್ಲು. ಹೌದಾ? ಅದೇನು ಬಂದ್ಬಿಡ್ದೋಯ್ತು ಅವನಿಗೆ. ಯಾವಾಗ ನೋಡಿದ್ರು ಗಲಾಟಿ ಮಾಡ್ತಾನೆ. ಆ ಕುಡ್ತಾ ಅದ್ ಯಾವಾಗ ಬಿಡ್ತಾನೋ ಆದ್ರಿಂದಲೇ ಈಗ ಆಗ್ತಿರೋದು. ನಾವಂತೂ ಏನೂ ಮಾಡಕ್ಕಾಗಲ್ಲ. ಹೇಳಿ ಗಂಟ್ಲರ್ಕೋಬೇಕಷ್ಟೆ. ಆ ಶಿವ ಅದ್ ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೋ ಏನು ಗೊತ್ತಾಗ್ತಿಲ್ಲ ನನಗೆ. ಹೋಗಿ ಆ ಹುಡ್ಗಿನ ಆಳ್ಬಾವಿಗೆ ತಳ್ಬಿಟ್ವೇನೋ ನಾವೇ. ಎಲ್ಲ ಮುದುಕಿ ನಮ್ಮ ಅಮ್ಮನಿಂದನೇ. ಬೇಡ ಅಂತ ಬಿಡ್ಕೊಂಡೆ. ಒಳ್ಳೆ ಮನೆತನ ಅನ್ಬಿಟ್ಟು ಕೊಟ್ಬಿಟ್ಲು. ಈಗ ಮುದುಕಿನೂ ನೆಗದ್ ಬಿಟ್ಲತ್ತ. ನಮ್ ಕೈಲಿ ಏನು ಮಾಡಕ್ ಆಗ್ತಿಲ್ಲ. ಅದೇನಪ್ಪ, ಏನು ಗೊತ್ತಿಲ್ಲ, ವಿಷಯ ಏನು ಅಂತ ಹೇಳಲಿಲ್ಲ ಅವಳು. ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ ಇವತ್ತೇ. ಕಾಸ್ ತಗೊಂಡೋಗಪ್ಪ, ಬರೀ ಕೈಲಿ ಹೋಗ್ಬೇಡ. ಹೋದ ವರ್ಷ ಗೌರಿ ಹಬ್ಬಕ್ಕೆ ಏನು ಸೀರೆ ಗಿರೆ ಏನು ಕೊಡ್ಲಿಲ್ಲ ನಾವು. ಮನೇಲಿ ಇರೋದೊಬ್ಳು ಹೆಣ್ಣು ಮಗಳು. ವರ್ಷನಾದ್ರು ಬಾಗಿನ ಅಂತ ಕೊಡ್ಬೇಕಲ್ಲಪ್ಪ. ಮದೇಸ ಮರಿಬೇಡ ಕಣಪ್ಪ, ಕಾಸ್ ತಗೊಂಡೋಗೋ. ಅಯ್ಯೋ ರೀ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಕಾಸು ತಗೊಂಡೋಗು ಅಂತಂದ್ರೆ ಎಲ್ರಿ ಐತೆ ಕಾಸು? ನಿಮ್ಗೆ ಹೋಗ್ತಾ ಬರ್ತಾ ಬಸ್ ಚಾರ್ಜಿನ 50 ರೂಪಾಯಿ ಆಗೋಗುತ್ತೆ. ಬೇಡ, ಹೋಗ್ತಿರೋದೇ ದೊಡ್ಡ ವಿಷಯ. ನಮ್ಮ ಹತ್ರ ಎಲ್ಲಿದೆ ಕಾಸು? ನಾವೇ ಕೂಲಿಗಿರಿ ಮಾಡ್ಕೊಂಡು ತಿನ್ನೋರು. ಯಾಕೆ ಗೊತ್ತಿಲ್ವೇನ್ರಿ? ಹೆಂಗ್ಸಾಗಿ ನಾನೇ ಕೂಲಿಗೆ ಹೋಗ್ಬಿಟ್ಟು ಬರ್ತೀನಿ. ಏನಪ್ಪ ಮಾಡೋದು, ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ. ಮನೆಗೇನಕನ ಆಗ್ತದೆ ಅಂದ್ಬಿಟ್ಟು ನೀವು ತಗೊಂಡೋಗಿ ಕೊಟ್ಬಿಡಿ. ಆಮೇಲೆ ನಮಗೇನಕನ ಬೇಕಾಗಲ್ವಾ? ನಾವಾಗ ಹಂಗೆ ಕೇಳೋಕ್ಕಾಗತ್ತಾ? ನಿಮ್ಮ ತಂಗಿ ಮನೇಲಿ ಅವಳ ಗಂಡ ಬೇರೆ ಸರಿ ಇಲ್ಲ. ಯಪ್ಪ ಅವ್ರ ಸವಾಸನೇ ಬೇಡ ನಮಗೆ. ಬೇಕಾದ್ರೆ ಹೋಗಿ ಅದೇನು ಕೇಳ್ಕೊಂಬನ್ನಿ, ಏನು ತಗೊಂಡೋಗೋದು ಬೇಡ. ಅವಳೇನು ಬೇಜಾರು ಮಾಡ್ಕೊಳ್ಳಲ್ಲ, ಏನೂ ತಂದಿಲ್ಲ ನಮ್ಮ ಅಣ್ಣ ಅಂತ. ಅವಳಿಗೂ ಗೊತ್ತಿರ್ತದೆ ನಮ್ಮ ಮನೆ ಪರಿಸ್ಥಿತಿ ಏನು ಅಂತ. ಗೊತ್ತಿಲ್ಲ ಅಂದರೆ ಬಿಡಿಸಿ ಹೇಳಿ. ಯಾಕವ ಹಿಂಗ್ ಮಾತಾಡ್ತೀಯ? ತವ್ರ ಮನೆಯಿಂದ ವರ್ಷಕ್ಕೊಂದು ಸೀರೆನೂ ಕೊಡಬಾರ್ದ? ಅಲ್ಲ ಮಾವ, ಹಂಗಲ್ಲ. ವರ್ಷಕ್ಕೊಂದು ಸೀರೆ ಕೊಡಬಾರ್ದಂತಲ್ಲ. ಅದೇ ಈಗ ನಮ್ಮ ಪರಿಸ್ಥಿತಿ ಹೆಂಗಿದೆ ಹೇಳಿ? ಸದ್ಯಕ್ಕೆ ಬೇಡ, ಯಾವಾಗನ ಕೊಟ್ಕೊಂಡ್ರೆ ಆಯ್ತು. ಯಾರು ಏನು ಹೇಳಿದ್ರು ಅಷ್ಟೇ, ನಾನು ಕೇಳಲ್ಲ. ನನ್ನ ಸಂಸಾರ ನಾನು ನೋಡ್ಕೊಬೇಕು. ಆಯ್ತು ಬಿಡೆ, ಸುಮ್ಮನೆ ಗೊಣಗಾಡ್ಬೇಡ. ಆಯ್ತು, ನಾನು ಹೋಗ್ಬಿಟ್ಟು ಅದೇನು ನೋಡ್ಕೊಂಬರ್ತೀನಿ. ಇವತ್ತೇ ಬರ್ತೀನೋ ನಾಳೆಗೆ ಬರ್ತೀನೋ ಗೊತ್ತಿಲ್ಲ. ಒಂಚೂರು ಮನೆ ಕಡೆ ಜೋಪಾನ. ಸರಿನಪ್ಪ, ಅದೇನು ನೋಡ್ಕೊಂಬರ್ತೀನಿ. ಸರಿನಪ್ಪ, ಹುಷಾರು. ಅದೇನು ಮಾತಾಡ್ಬಿಟ್ಟು ಆ ಬುದ್ಧಿ ಕೆಟ್ಟ ನನ್ನ ಮಗಂಗೆ ಬುದ್ಧಿ ಹೇಳ್ಬಿಟ್ಟು ಬಾರಪ್ಪ ಹೋಗ್ಲಿ. ಆ ಮಗ್ಗಿನಾನೆಲ್ಲ ಅದೇನು ಬರ್ದೋಯ್ತು ನಾ ಕಾಣ್. ಆಯ್ತಾಯ್ತಪ್ಪ, ನೀನು ಕೆಮ್ತಿಯ, ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ. ಈ ಬೀಡಿ ಗಿಡೆಲ್ಲ ಬಿಡು ಅಂದ್ರೆ ಕೇಳಲ್ವಲ್ಲ ನೀನು. ಈ ಬೀಡಿ ಸೇದೋದ್ರಿಂದ ಗಂಟ್ಲು ಕ್ಯಾನ್ಸರ್ ಬರ್ತದಂತೆ. ಗಂಟ್ಲು ಕ್ಯಾನ್ಸರು ಯಾರೋ ಹೇಳಿದ್ದು? ಎಂಥದ್ದು ಇಲ್ಲ, ಸುಮ್ಮನಿರು. ಬೀಡಿ ಇಲ್ಲ ಅಂದ್ರೆ ನನ್ನ ಕೈಲಿ ಇರಕ್ಕಾಗಲ್ಲಪ್ಪ. ಅಲ್ಲ ಕಣಪ್ಪ, ಕ್ಯಾನ್ಸರ್ ಬಂದ್ರೆ ಏನು ಮಾಡೋದು? ನೋಡು, ಮುಂದಿನ ಪಕ್ಕದ ರೋಡಲ್ಲಿ ಯಾವುದೋ ಒಂದು ತಾತ ನಿನ್ನಂಗೆನೆ ವಯಸ್ಸಾಗೈತೆ, ನಿನಗಿನ ಚಿಕ್ಕವನೇ ಇರಬೇಕು. ಬೀಡಿನ ಸೇದು ಬಾಯಲ್ಲೇ ಕ್ಯಾನ್ಸರ್ ಬಂದ್ಬಿಟ್ಟಿತ್ತಂತೆ. ಒಳಗಡೆ ಎಲ್ಲ ಒಂಥರ ಕಪ್ಪಗಾಗ್ಬಿಟ್ಟಿತ್ತಂತೆ, ಎಲ್ಲ ಕೊಳ್ತೋದಂಗೆ. ಯಾಕೆ ಬೇಕು ಹೇಳು? ಹೌದು ಮಾವ, ಆ ಬೀಡಿಗೆನೆ 2 ರೂಪಾಯಿ ಇಡಬೇಕು. ಸುಮ್ಮನಿರಕ್ಕಾಗಲ್ಲ ನಿಮಗೆ? ಅದನ್ನ ಹಾಳಾದನ್ನ ಸೇದಿ ಕರ್ಸ್ ತಂದು ಇಡ್ಬೇಡಿ ಸುಮ್ಮನೆ. ಒಟ್ಟಿಗೆ ಇಟ್ಟು ಬೀಳ್ತದೆ, ಇನ್ನೇನು ಕಷ್ಟ ನಿಮಗೆ? ಸರಿ ಆಯ್ತು ಬಿಡೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಮನೆ ಕಡೆ ಜೋಪಾನ, ಅಲ್ಲೇ ನಾನು ತಿನ್ಕೋತೀನಿ. ಆಯ್ತು, ನಾಳಿಕೆ ಬೇಗ ಬಂದ್ಬಿಡಿ. ಅಲ್ಲೇನು ಇರಕ್ಕೆ ಹೋಗ್ಬೇಡಿ, ಅವರೇ ನಿಮಗೆ ಸನ್ಮಾನ ಮಾಡ್ತಾ ಕೂತ್ಕೊಳ್ಳಲ್ಲ. ಆಯ್ತು, ಅದೇನು ನೋಡ್ಕೊಂಡು ಬಂದ್ಬಿಡ್ತೀನಿ ಇರೋ. ಸರಿ. ರಮ್ಯಾ, ಕಾವ್ಯ, ಇವತ್ತೆಲ್ಲೂ ಆಟ ಆಡಕ್ಕೆ ಹೋಗಿ ಕೂಡ್ದು. ನಾನು ಸ್ವಲ್ಪ ಹೊಲ್ದ ಹತ್ರ ಹೋಗ್ಬಿಟ್ಟು ಕಡಲೆಕಾಯಿ ಕಿತ್ಬಿಟ್ಟು ಬರ್ತೀನಿ. ಕೂಲಿಗೆ ಹೋಗ್ಬಿಟ್ಟು ಬರ್ತೀನಿ. ಮನೆ ತವಲ್ಲ ಇರ್ರಿ, ತಾತ ಇಲ್ಲೇ ಇರ್ತದೆ ಮನೇಲಿ. ಮಾವ, ನೀವೆಲ್ಲೂ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ. ಹುಡುಗರಿಬ್ಬರೇ ಮನೇಲೇ ಇರ್ತಾರೆ. ನಾನು ಬರೋದು ಸಂಜೆ ಆಗ್ತದೆ. ಹುಡುಗರಿಗೆ ಊಟ ಗೀಟ ಇಟ್ಕೊಡಿ. ಅಯ್ಯ ಲೇ, ಎಲ್ಲ ಇದೆಯಾ? ಬರಾಚಿಗೆ ನನ್ನ ಮಗನ ಮರ್ಯಾದೆ ತೆಗ್ದಿದ್ಯಾ ನೀನು? ಬಚ್ಚ ಇಲ್ಲವ ಈಗ? ಬಂದ್ಯಾ? ಅಯ್ಯೋ ಮೂದೇವಿ ತಗೊಬಂದು. ಅಯ್ಯೋ ಅತ್ತೆ, ಯಾವಾಗ ಬಂದ್ರಿ?
ಇವಾಗ್ಲೇ ಬಂದೆ. ಅಲ್ಲವೇ ನಿನಗೆ ಮಾನ ಮರ್ಯಾದೆ ಏನಾನ ಒಂದು 3 ಕಾಸಿಗೆ ಐತೇನೆ? ಯಾಕತ್ತೆ ಏನಾಯ್ತು? ಏನಾಯ್ತಾ? ಇನ್ನ ಏನೇ ಆಗಬೇಕು? ನಾನು ಇವತ್ತು ಸರಿ ಹೋಗ್ತಾಳೆ ನಾಳೆ ಸರಿ ಹೋಗ್ತಾಳೆ ಅಂತ ಸುಮ್ಮನಿದ್ರೆ ಆಗಿದ್ದೇ ಆಯ್ತು ನಿಂದು. ಬದಲೇ ಆಗೋ ಜನ್ಮ ಅಲ್ಲ ನಿಂದು. ಅಯ್ಯೋ ಅತ್ತೆ, ಏನ್ ಮಾತಾಡ್ತಿದ್ದೀರಿ? ನಂಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿಲ್ವಂತೆ? ಅರ್ಥ ಆಗ್ತಿಲ್ಲ. ಮಳ್ಳಿ ಮಳ್ಳಿ ಮಂಚಕೇಶ್ ಕಾಲು ಅಂದ್ರೆ 3 ಮತ್ತೊಂದೊಂದ್ಲಂತೆ ಅಂತ ಜಾತಿ ಅವಳು ನೀನು. ನಾನು ಹೋಗ್ಲಿ ಪಾಪ ಗಂಡ ಹೆಂಡತಿ ಚೆನ್ನಾಗಿರ್ಲಿ, ಪಾಪ ಹೋಗೋದ್ ಬೇಡ ಮದ್ದಿಕ್ಕಿಂತ ನಾನು ಸುಮ್ಮನಿದ್ರೆ ತೋರಿಸ್ಬಿಡ್ತೀರಲ್ಲ ನಿಮ್ ಬುದ್ಧಿಗಳನ್ನ. ಹಾ, ವಯಸ್ಸಾಗೈತೆ ಮುದುಕಿ ನೀ ಕಡೆಗೆ ಬರಲ್ಲ ಅನ್ಕೋಬಿಟ್ಟ. ನನ್ನ ಮಗನ್ ತೊಂದರೆ ಆದ್ರೆ ಎಲ್ಲಿದ್ದು ಬರ್ತೀನಿ ನಾನು. ಮೂದೇವಿ, ಅಬ್ಬಬ್ಬಬ್ಬಬ್ಬ, ಆ ದೇವ್ರ ಅದೇನಂತ ಸೃಷ್ಟಿ ಮಾಡ್ಬಿಟ್ನೋ ನಿನ್ನ. ಯಾವ್ದಾನ ಹಿಂಗ್ಸು ತನ್ನ ಮನೆ ಮರ್ಯಾದೆನ ಅವಳೆ ಹರಾಜ್ ಆಗ್ತಾಳೇನೆ. ಹಾ, ಕಟ್ಕೊಂಡಿರೋ ಗಂಡನ ಮೇಲೆ ಹೆಂಗೆ ನೀನು ದೂರ ಹೇಳೋದು? ನೀತಿ ಗೊತ್ತಿಲ್ದವಳೆ, ಧರ್ಮ ಗೊತ್ತಿಲ್ದವಳೆ, ಅದೇನಂತ ನನ್ನ ಮಗ ಗಡ್ಡು ಬಿದ್ದು. ಅತ್ತೆ, ಅದು ಹಂಗಲ್ಲ ಅತ್ತೆ, ಅದು ನಿಮ್ಮ ಮಗ. ಏನ ನನ್ನ ಮಗ? ಏನ ನನ್ನ ಮಗ? ಉಸಿರು ಬಿಡಬೇಡ ನೀನು. ಇರೋದ್ ನನ್ನ ಮಗನ ಮನೇಲಿ ಮಾತಾಡೋದು ನೋಡು, ಮಾತಾಡೋದು. ಅಡ್ಡಿ ಅನಾಚಾರ ಗೊತ್ತಿಲ್ಲ ಇವಕ್ಕೆ. ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಅನ್ಕೊಬಿಟ್ಟವೆ. ಬಂದಿದ್ದೀನಲ್ಲ ತುಟಕ್ ಪಿಟಕ್ ಹೊಂದಿ ಆಯ್ನ ಮೇಲೆ. ಹೋಗಿರೋ ಮರ್ಯಾದೆ ವಾಪಸ್ ಬರ್ತದ? ನನ್ನ ಮಗಳು ಹೇಳಿದ್ಲು ನನಗೆ, ಎಂತ ಕೆಲಸ ಮಾಡಿದ್ಯಾ ನೀನು ಅಂತ. ಅದು ಯಾವಳೆ ಅವಳು? ಊರಾಗಿರೋವಳು ನಿನಗದು ಇದು ಹೇಳ್ಕೊಟ್ಟು ತಲೆಗೆ ತುಂಬಿ ಸಂಸಾರ ಹೊಡಿ ಅಂತವಳು. ಏನ್ ಯಾರ ಮನೆಗೂ ಗಂಡ ಹೆಂಡತಿ ಜಗಳ ಆಡೋದೇ ಇಲ್ವಂತ? ಬೇರೆಯವ್ರ ಸಂಸಾರಕ್ಕೆ ತಲೆ ತಂದಾಕ್ತಾಳೆ. ಅದು ಯಾವಳ? ನನ್ನ ಕಣ್ಣಿಗೆ ಬಿಡಬೇಕು ಅವಳು. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಎಂತ ವಂಶ ನಮ್ದು. ದಿನಗಳಿಗೆ ನೋಡ್ದೇನೆ ಮದುವೆ ಮಾಡ್ಕೊಂಡ್ರೆ ಇಂಥ ಅನಿಷ್ಟನೇ ಮನೆಗೆ ಹೊಕ್ಕದು. ಯಾರನ್ನ ಅತ್ತೆ ಅನಿಷ್ಟ ಅಂತೀರೋದು ನೀವು? ಯಾರನ್ನ? ಇನ್ಯಾರನ್ನೇ? ನಿನ್ನೇ. ಅದು ಯಾವನೋ ಹೇಳ್ದ ಅಂದ್ಬಿಟ್ಟು ದಿನಗಳಿಗೆ ಅಂತ ನೋಡ್ಲಿಲ್ಲ. ಗುಂಡು ದಪ್ಪಗೆ ಇದೆಯಾ ಅಂದ್ಬಿಟ್ಟು ನನ್ನ ಮಗ ತಾಳಿ ಕಟ್ಟೇ ಬಿಟ್ಟ ನಿನಗೆ. ಇರೋ ಮಗನೇ ಇರು, ಇನ್ನು ಯಾಕೆ ಆತರ? ಇವಳು ಬೇಡ ಕಣೋ, ಅಂದ ಚಂದ ನೋಡಿ ತಾಳಿ ಕಟ್ಟಬೇಡ ಅಂತ ಬಡ್ಕೊಂಡೆ. ನನ್ನ ಮಾತು ಕೇಳಿಲ್ಲ ಮುಂಡೆ ಮಗ. ಕಟ್ಟುಬಿಟ್ಟ ಮನೆಗೆ ತಂದಿಟ್ಟುಬಿಟ್ಟ ಕೊಳ್ಳಿನ. ಇಂಥ ದಡಿದಿನ್ ತಂದು ಮಡಗ್ದ ಮನೇಲಿ. ಹೆತ್ತೆ ಇಬ್ಬರು ಹೆಣ್ಣು ಮಕ್ಕಳನ್ನ ಹೆತ್ತು ಕೊಟ್ಟೆ. ಅವು ನಿನ್ನಂಗೇನೆ, ನಿನ್ನ ಮಾತೇ ಕೇಳಿ ಸಾಯ್ತವೆ. ನನ್ನ ಮಗದ ತಲೆ ಕಟ್ಟದಲ್ಲ ತಂದು. ಅದೇ ಸುಮ್ಮನಿರಿ ಸ್ವಲ್ಪ. ಏನು ಮಾತಾಡ್ತಿದ್ದೀರಾ ನೀವು? ಅವು ನಮ್ಮ ಮಕ್ಕಳೇನೆ, ನಿಮ್ಮ ಮೊಮ್ಮಕ್ಕಳು. ಹೆಣ್ಮಕ್ಳಿಗೊಂಥರ ಗಂಡು ಮಕ್ಳಿಗೊಂಥರ ಮಾಡಬೇಡಿ ನಿಮ್ಮ ಮಗನ ಥರ. ನಿಮ್ಮ ಮಗ ಏನೇನು ಮಾಡ್ತಾರಂತ ನಿಮ್ಗೆ ಗೊತ್ತಾ ನಿಮಗೆ? ಯಾವಾಗ ನೋಡಿದ್ರು ಬೈಯೋದು ಹೊಡಿಯೋದು ಅವಮಾನ ಮಾಡೋದು. ಅಲ್ಲ, ನಮಗೇನು ಒಂದು ಸ್ವಲ್ಪನೂ ಸ್ವಾಭಿಮಾನ ಇಲ್ವಾ? ಎಷ್ಟಂತ ಸಹಿಸ್ಕೋಬೇಕು ಕಣೇ, ಸಹಿಸ್ಕೋಬೇಕು ಅನಿಷ್ಟ. ಸಹಿಸ್ಕೊ ನೀನು, ನಿನ್ನ ಹಣೆ ಬರೋದು ನಿನ್ನ ಕರ್ಮ. ಯಾಕೆ ನನ್ನ ಮಗನ ಹಿಂದೆ ಬಿದ್ದೆ? ಯಾಕೆ ಕಂಡು ಬಿದ್ದೆ ನನ್ನ ಮಗನ ಕಣ್ಣಿಗೆ? ನೀನು ತವ್ರ ಮನೆಯಿಂದ ₹1 ತಂದಿಲ್ಲ. ನೀನು ಹೇಳ್ದಂಗೆ ಕುಣಿಬೇಕಾ ನಾವು? ಆಸ್ತಿ ಗೀಸ್ತಿ ತಂದಿದ್ದಿದ್ರೆ ಇನ್ನು ಹೆಂಗೆ ಆಡಬಿಡ್ತಿದ್ದೋ? ಕಿತ್ತೋದು ವಂಶ ನಿಮ್ದು, ತಿರ್ಕೊಂಡ್ ತಿನ್ನೋ ವಂಶ ನಿಮ್ದು. ಅದೇ ಸುಮ್ಮನಿರಿ, ಏನೋ ಮಾತಾಡ್ಬೇಡಿ ನೀವು. ಇಷ್ಟು ದಿನ ನಿಮ್ಮ ಮಗ ಅಂತಿದ್ರು, ಇವಾಗ ನೀವು ಅಂತೀರಾ? ಅಂತೀನಿ. ಇಷ್ಟು ದಿನದಿಂದ ಮನ್ಸಲ್ಲೇ ಮಡಿಕೊಂಡಿದ್ದೆ ನಾನು. ಕೊತ ಅಂತ ಕುದೀತಿತ್ತು ನಿನ್ನ ಮೇಲೆ. ನಿನ್ನ ಮೇಲೆ ನೋಡ್ತೀನಿ ಅದು ಹೆಂಗೆ ನೆಮ್ಮದಿಯಾಗಿದ್ದು ಬಿಡ್ತೀಯಾ ಅಂತ. ಇಲ್ಲೇ ಇರ್ತೀನಿ. ನನ್ನ ಮಗಂಗೆ ತಗ್ಗಿ ಬಗ್ಗಿ ನಡೆಯಂಗಿದ್ರೆ ಇರು, ಇಲ್ಲದಿದ್ರೆ ಕಟ್ಟು, ಗಂಟು ಮೂಟ ಕಟ್ಕೊಂಡು ಹೋಗ್ತಾ ಇರು ನಿನ್ನ ಮಕ್ಕಳನ್ನು ಕರ್ಕೊಂಡು. ಅಮ್ಮ, ಅದೇ ಯಾವಾಗ ಬಂದಮ್ಮ? ಬಾರಲ್ಲ, ಬಾ. ಅಲ್ಲ, ಇಷ್ಟೆಲ್ಲ ಅವಮಾನ ತಿಂದು ಅದು ಹೆಂಗಾರ ಇಟ್ಕೊಂಡಿದ್ಯವಳ ಮನೇಲಿ? ಹೋಗುದು ಆಚೆಗೆ ಹಾಕದ್ಬಿಟ್ಟು. ಯಾಕಮ್ಮ, ನಿಂಗೇನಾರು ಒಂದ್ಲ ಅವಳು? ಒಂದಿದ್ರೆ ಹೇಳು, ಸೊಂಟ ಮುರಿದು ಬಿಡ್ತೀನಿ. ನನಗಂದ್ರೆ ಬಿಟ್ಟು ಬಿಡ್ತೀನ? ಮೂತಿಗೆ ತಿವಿದು ಬಿಡ್ತೀನಿ. ಮಾಡಿರೋ ಕೆಲಸ ನೆನ್ಸ್ಕೊಂಡ್ರೆ ಮುಯ್ಯೆಲ್ಲ ಕುಡ್ದು ಹೋಗ್ತದ ನನಗೆ. ಮೊದಲು ಇವನ ಆಚೆಗೆ ಹಾಕ್ಬಿಡು. ನಿನಗೆ ಇನ್ನೊಂದು ಮದುವೆ ಮಾಡ್ತೀನಿ. ಉಗಿದು ಆಚೆಗಟ್ಟು. ಇಲ್ಲ, ನಾವೆಲ್ಲೂ ಹೋಗಲ್ಲ. ಯಾಕೆ ಹೋಗಲ್ಲ? ನಿನ್ನಲ್ಲಿರೋ ಅನಿಷ್ಟನೆಲ್ಲ ತಗೊಬಂದು ಇಲ್ಲಿ ಒಕ್ಕರ್ಸಿದ್ಯಲ್ಲ, ನಿನ್ನಿಂದ ನಾವು ಏಳಿಗೆ ಆಗಕ್ಕಾಗ್ತಿಲ್ಲ. ನಾನು ಶಾಸ್ತ್ರದಲ್ಲಿ ಕೇಳಿದೆ, ನಮ್ಮ ಮನೆಗೆಲ್ಲ ಹಿಂಗೆ ಕಷ್ಟ ಆಗ್ತಿರೋದು ನಿನ್ನಿಂದಲಂತೆ. ಹೇಳ್ತಿರೋದೆಲ್ಲ ಸುಳ್ಳು. ಅತ್ತೆ ಯಾರ್ಯಾರ ಮಾತ ಕೇಳ್ಕೊಂಡು ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸ್ಬೇಡಿ. ಆ ಥರ ಏನಿಲ್ಲ. ತಾಯಿ ಇಲ್ದಿರೋ ತಬ್ಲಿ ನಾನು. ಚಿಕ್ಕ ವಯಸ್ಸಲ್ಲೇ ಅಮ್ಮನ ಕಳ್ಕೊಂಡಿದ್ದೀನಿ. ಅಪ್ಪನೇ ನಮ್ಮನ್ನು ಸಾಕಿರೋದು. ನಿಮ್ಮಪ್ಪ ಮುದುಗ ಬುದ್ಧಿ ಹೇಳ್ಕೊಟ್ಟವನು. ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕನ್ನೋದು ಇಲ್ಲವೇ ಇಲ್ಲ. ಬರೀ ಕೈ ಕಳ್ಸೋದು ಮಾತ್ರ ಗೊತ್ತಿರ್ತಾನೆ ನಿಮ್ಮಪ್ಪಂಗೆ. ಗಂಡನ ಮನೆಗೆ ಕಳಿಸುವಾಗ ಏನಾದರೂ ಒಂದು ಎಕರೆ ಜಮೀನು ಬರ್ಕೊಡೋದು ಬಿಟ್ಟು ಅವತ್ತು ನನ್ನ ತಡೆದು ಬಿಟ್ರು ಎಲ್ಲರೂ. ಏನು ಕೇಳಬೇಡ ಸುಮ್ಮನಿರು, ಹುಡುಗಿ ಗೊಂಬೆ ಹಂಗವಳೆ ಅಂತ. ಗೊಂಬೆ ತಗೊಂಡು ಏನು ಮಾಡೋಣ? ಕತ್ತನ್ನೇ ತಕೊಳ್ಳೋಣ ಗೊಂಬೆನ? ಅಬ್ಬಬ್ಬಬ್ಬಬ್ಬ, ಇವನು ಅಬ್ಬಬ್ಬಬ್ಬಬ್ಬ ಅಂದ ಚಂದಕ್ಕೆ ಸೋತ್ ಹೋಗ್ಬಿಟ್ಟ ಆತ.
ಕತ್ತು ನೇತಾಕ ಮಾನ ಮರ್ಯಾದೆಲ್ಲ ತೆಗೆದವಳೆ ಎಲ್ಲಾರ ಮುಂದೆ. ಅದು ಹೆಂಗೆ ಮಕ್ಕ ಎತ್ಕೊಂಡು ಓಡಾಡ್ತಿದ್ಯೋ. ಗಂಡಸೇನಾ ನೀನು? ಅಯ್ಯೋ ನೀನು ಜನ್ಮಕ್ಕಿಷ್ಟು. ಏನ ಬಿಡಪ್ಪ ಮಗ, ನನ್ನಿಂದ ದೂರ ಆದ್ರೂ ಪರವಾಗಿಲ್ಲ. ಗಂಡ ಹೆಂಡತಿ ಮಧ್ಯದಲ್ಲಿ ನಾನು ಹೋಗಿದ್ರೆ ಜನ ಆಡ್ಕೊಂಡು ನಗ್ತಾರೆ, ಗಂಡ ಹೆಂಡತಿಗೂ ತಂದಿಕ್ತಾಳೆ ಅಂತ ಒಂದು ಮಾತು ಬರಬಾರ್ದಂತ ಅಲ್ಲಿದ್ದೆ. ಆದ್ರೆ ಇವಳು ಎಂತ ಕೆಲಸ ಮಾಡಿದ್ಲಿ ಇವಳು, ಮಾನ ಮರ್ಯಾದೆ ಇಲ್ದವಳು. ನನಗೆ ಇವ್ರ ಮನೆಯವ್ರು ಕೊಂಡ್ರಾಗಲ್ಲ. ಇವ್ರ ಅಣ್ಣ ಅಂತ ಅವನೇ, ಇದ ಬರ ಹೊಲನೆಲ್ಲ ಅವನೇ ಮಾಡ್ಕತವನೆ. ನೋಡು, ರಾಗಿ ಬೆಳಕತಾನಂತೆ, ಅಕ್ಕಿ ಬೆಳಕತಾನಂತೆ, ಜೋಳ ಹಾಕತಾನಂತೆ, ಬಂದಿದ್ ಲಾಭನೆಲ್ಲ ಒಬ್ಬನೇ ನುಂಗುತ್ತಾನಂತೆ. ಇನ್ನೊಬ್ರು ಮನೆಗೆ ಕೊಟ್ಟಿದ್ವಿ ನಾವು ತಂಗಿನ, ಅದ್ರಾಗ ಅವಳಿಗೂ ಕೊಡ್ಬೇಕಂತ ಜ್ಞಾನ ಇಲ್ಲ ಆ ಮುಂಡೆದಕ್ಕೆ. ಎಲ್ಲ ಬರೀ ನುಂಗು ನೀರು ಕುಡಿಯೋರೆ ಅಲ್ಲವೇ. ಇಷ್ಟೆಲ್ಲ ಮಾತಾಡ್ತೀಯ. ನಿಮ್ಮ ಅಣ್ಣನ ಹತ್ರ 1 ಎಕರೆ ಜಮೀನ್ ಬರ್ಸ್ಕೊಳಕ್ಕಾಗಲ್ವ ನಿನ್ ಕೈಲಿ? ಅತ್ತೆ, ನಾನು ಅವೆಲ್ಲ ಕೇಳಲ್ಲ ನಾನು. ಆ ತವ್ರ ಮನೆಗೇನು ಕೇಳಲ್ವಂತೆ. ನೋಡು ನೋಡು, ಅರೆ ಗಂಡನ ಮನೆಗೆ ಎಲ್ಲ ಬೇಕಂತೆ. ಇಲ್ಲಿಂದ ಹೋಗಂದ್ರೆ ಹೋಗ್ತಾಳ ಅವಳು. ಮನೆ ನಮ್ದು, ತಿಂತಿರೋ ಅಕ್ಕಿ ನಮ್ದು, ಹಾಕೊಂಡಿರೋ ಬಟ್ಟೆ ನಮ್ದು. ಆದ್ರೆ ಆಸ್ತಿ ಮಾತ್ರ ಅವಂದು, ಇವ್ರ ಅಣ್ಣಂದು. ಅಯ್ಯ ನನಗಂತೂ ಸಾಕಾಗೋಯ್ತು ಕಣಮ್ಮ ಇವಳ ಹತ್ರ ಎಣಗಿ. ಇವ್ರ ಮನೆಯವರು ಬರೀ ಮೋಸ. ನಾನೇನೋ ಅನ್ಕೊಂಡ್ ಮದ್ವೆ ಅದೇನೋ ಆಯ್ತು. ತಿರ್ಗೂ ನೋಡಲ್ಲ ಇವಳು ಕಡಿಕವ್ರು. ಏನೇ ಉತ್ತರ ಕೊಡೆ. ಏನಂತ ಹೇಳಿ ಅತ್ತೆ, ಆದ್ರೆ ನಾನು ಕೇಳಲ್ಲ. ಪಾಪ ಅವರೇ ಇರೋ ಜಮೀನಲ್ಲಿ ಏನಾದ್ರು ಬೆಳ್ಕೊಂಡು ಜೀವನ ಮಾಡ್ತಾರೆ. ನಾನು ಹೆಂಗೆ ಕೇಳಲಿ? ನಾನು ಹೆಂಗೆ ಕೇಳಲಿ ಅಂದ್ರೆ ನಿಮಗೇನು ಗೋರ್ಮೆಂಟ್ ಕೆಲಸ ಆಯ್ತಾ ನಿನ್ನ ಗಂಡಂಗೆ? ಇವನು ದುಡ್ದೇ ತಿನ್ಬೇಕು, ಇಲ್ಲಿ ಯಾರಿಗೂ ಕೂತಿತ್ತೋಲೆ ಬರ್ತಾ ಇಲ್ಲ. ಹೋಗಿ ಕೇಳು. ನಮ್ಮ ಮನೇಲಿ ಹಿಂಗಾಗೈತೆ ಪರಿಸ್ಥಿತಿ, 3 ಮಕ್ಕಳು ಸಾಕಾಗ್ತಿಲ್ಲ, ನನ್ನ ಪಾಲಿಗೆ ಏನು ಕೊಡಬೇಕೋ ಕೊಟ್ಬಿಡ್ರಿ ಅಂತ ಕೇಳು. ಇಲ್ಲ ಅತ್ತೆ, ನಾನು ಕೇಳಲ್ಲ. ನೋಡು ಹೆಂಗ ಮಾತಾಡ್ತಾಳೆ, ಕೇಳಲ್ಲ ಅಂತಾಳಲ್ಲೋ. ಅತ್ತೆ ಅನ್ನೋ ಕಿಮ್ಮತ್ತಿಲ್ಲ ಇವಳಿಗೆ. ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲೋ, 2 ಹಾಕ್ಬಿಟ್ಟು ಕಳಿಸೋ. ಅಯ್ಯೋ ಅಮ್ಮ, ಪಂಚಾಯತಿ ಕಟ್ಟೆಯಲ್ಲಿ ತೀರ್ಪು ನೀಡವ್ರೆ, ಅವಳಿಗೂ ಅವಳ ಮಕ್ಳಿಗೂ ಒಂದು ಕೈ ಮಾಡಂಗಿಲ್ಲ ನಾನು ಅಂತ. ಹೌದಾ? ಹಂಗ ಮಾಡವ್ರ? ಹೇಳಿದ್ಲು. ಶಾರದಾ ನನ್ನ ಹತ್ರ ಎಲ್ಲ ಹೇಳಿದ್ಲು. ಎಂತೋಳು ಇರ್ಬೇಕು ಇವಳು, ಎಂತ ಪ್ಲಾನ್ ಮಾಡಿರ್ಬೇಕು. ಮಾಡು ಅದೇನು ಮಾಡ್ತೀಯ ಮಾಡು. ಐತೆ ನಿನಗಿನ ಮೇಲೆ ನಮ್ಮ ಮನೆ ನೆಮ್ಮದಿನೇ ಹಾಳ ಮಾಡಿಬಿಟ್ರು. ಅತ್ತೆ ಇಲ್ಲ ಪತ್ಯೂ ಇಲ್ಲ. ಹೋಗು, ಅಡುಗೆ ಗಿಡಿಗೆ ಮಾಡಿ ಹೋಗು. ಎಲ್ಲ ನಮ್ಮ ಕರ್ಮ. ಹೋಗೋದು ಪಿನ್ನಾನ್ ಗೀತಿ. ನನ್ನ ಮಗ ಜೀವನನೇ ಹಾಳ ಮಾಡಿಬಿಟ್ಲು. ನೋಡ ರಾಮಣ್ಣ, ಇನ್ಮೇಲೆ ಇಲ್ಲೇ ಇರ್ತೀನಿ. ಮನೆಯಲ್ಲಿ ಹಿರಿಯರಿಲ್ಲ ಅಂತಂದ್ರೆ ಆಡಿದ್ದೆ ಆಟ ಇವುಗಳಿಗೆ. ಬಗ್ಗಿಸ್ತೀನಿ ಸುಮ್ಮನಿರಿ ನಿಮ್ಮ ಸರಿಯಾಗಿ. ಆಯ್ತಮ್ಮ, ಒಳ್ಳೆ ಕೆಲಸನ ಮಾಡಿದ್ಯಾ. ಅಮ್ಮ, ನಿನ್ ಕಾಲು ಮಂಡಿ ಸರಿ ಇಲ್ಲ, ಇಲ್ಲೋ ಉಣುಕ್ತು ಅಂತ ಅಲ್ಲಪ್ಪ ಶಾರದಾ. ಹೆಂಗಾಯ್ತಮ್ಮ ಈಗ? ಅಯ್ಯೋ, ಅದೊಂದು ಚೂರು ಪರವಾಗಿಲ್ಲ, ಅದಕ್ಕೆ ಬಂದೆ. ಕಾಸು ಕಳಿಸಿದ್ದಲ್ಲ, ಆಸ್ಪತ್ರೆಗೆ ಹೋಗಿದ್ದೆ, ಡಾಕ್ಟರ್ ತಾವು ಮಾತ್ರೆ ಬಸ್ಕೊಂಡ್ ಬಂದೆ. ಈಗ ಒಂದು ಚೂರು ಪರವಾಗಿಲ್ಲ. ಎಲ್ಲಿ ಅವು ನಿನ್ನ ಮಕ್ಕಳು? ಸ್ಕೂಲ್ ಬೇರೆ ಕೇಳೋಕೆ. ಓದೇನೋ ಅವೇನು ಪೊಲೀಸ್ ಆಗ್ಬೇಕಾ ಲಾಯರ್ ಆಗ್ಬೇಕಾ? ಎಷ್ಟು ಮಾಡಿದ್ರು ಅವು ಅಷ್ಟೇ ಅವಕ್ಕೆ. ಇನ್ನೊಬ್ರ ಮನೆ ಹೋಗೋಕೆ ಯಾಕಪ್ಪ ಓದಿಸ್ಬೇಕು? ಯಾವ್ರ ಮನೆ ಉದ್ಧಾರ ಮಾಡೋಕ್ಕೆ? ಕೃಷ್ಣನೊಬ್ಬನ ಓದಿಸಿದ್ರೆ ಆಗ್ತಿರ್ಲಿಲ್ವೇನೋ ಇವಳಿಗೆ? ಎಲ್ಲ ಇವಳಿಂದನೇ ಕಣಮ್ಮ. ಸುಮ್ಮನೆ ಖರ್ಚು ತಂದಿಕ್ತಾಳು ನನಗೆ. ನನ್ನ ಮಾತೇ ಕೇಳಲ್ಲ. ನನ್ನನ್ನು ಅರ್ಧ ಹಾಳು ಮಾಡಿದ್ದೆ ಇವಳು. ಊರಿನ ಜನಕ್ಕೆಲ್ಲ ಇವಾಗ ನಾನು ಕೆಟ್ಟವನು. ರಾಮಣ್ಣ ಕೆಟ್ಟವನು. ರಾಮಣ್ಣ ಹೆಂಡತಿ ಮಗಳು ಹೊಡಿತಾನೆ. ಕೇಳಿ ಸಾಕಾಗೋಯ್ತು ನನಗೆ. ಯಾಕೆ ಹೊಡಿತಾನೆ, ಯಾಕೆ ಬೈತೀನಿ, ಇವನ್ ಮಾತ್ರ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಹಾಳಾಗೋಗ್ಲಿ ಬಿಡತ್. ಹೋಗಿರೋ ಮರ್ಯಾದೆ ವಾಪಸ್ ಬರ್ತದ? ಬರಲ್ಲ. ಹಾಳಾದವಳು ಅದೇನು ಒಕ್ಕರ್ಸ್ಕೊಂಡ್ಲು, ಓಲಿ ಬಿಡು. ಅದು ಅವಳ ಅಂತಲ್ಲ, ಗಿರ್ಜಿ ಅಂತ. ಮನೆ ಕಡೆ ಸೇರ್ಸದ್ ಬೇಡ ಅವಳನ್ನ. ಅವಳಿಂದಾನೇ ಎಲ್ಲ ಹಾಳಾಗೋಗಿರೋದು. ಹೂನಮ್ಮ, ಅವಳೇ ಇದಕ್ಕೆಲ್ಲ ಕಾರಣ. ಇಲ್ಲಿರೋವನ್ನೆಲ್ಲ ಹೇಳ್ಕೊಟ್ಟು ಹಿಂಗೆ ಮಾಡೋಳೆ. ಗೊತ್ತು, ನನಗೆ ಗೊತ್ತು. ಎಲ್ಲ ಹೇಳಿದ್ಲು ಶಾರದಾ.